ಇನ್ನು ಪ್ರತಿನಿತ್ಯ ಮಾಂಸ ಬೇಕು, ಅಟ್ಲೀಸ್ಟ್ ಸಂಡೇ ಆದರೂ ನಮಗೆ ಮಾಂಸ ಬೇಕೇ ಬೇಕು ಅಂತ ಪ್ರತಿನಿತ್ಯ ಮಾಂಸ ತಿನ್ನೋರಿದಾರಲ್ಲ, ಅವ್ರು ನೋಡ್ಲೇಬೇಕಾದಂಥ ಸ್ಟೋರಿ ಇದೆ. ಅತಿಯಾದ ಮಾಂಸ ತಿಂದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಡೇಂಜರ್. ಅತಿಯಾದ ಮಾಂಸ ಸೇವನೆ ಹೃದಯಕ್ಕೆ ಅಪಾಯವನ್ನು ತರುತ್ತೆ ಅನ್ನುವಂಥ ವಿಚಾರ ಈಗ ಅಲ್ಲ, ಮೊದಲಿಂದಲೂ ಗೊತ್ತಿರುವಂಥ ವಿಚಾರ. ಆದ್ರೆ ಈಗ ಅದನ್ನು ಎಚ್ಚರಿಸ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ಮಾಂಸ ಸೇವನೆಯೂ ಕಾರಣ. ಅತಿಯಾದ ಮಾಂಸ ಸೇವನೆ, ರೆಡ್ ಮೀಟ್ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿ ಹೃದಯಾಘಾತಕ್ಕೆ ಅದು ಕಾರಣ ಆಗ್ತಾ ಇದೆ. ಒಂದು ಸ್ಟಡಿ ಪ್ರಕಾರ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳಲ್ಲಿ ಯಾರು ಅತಿ ಹೆಚ್ಚು ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಅಂತಂದ್ರೆ ಮಾಂಸಾಹಾರಿಗಳೇ ಅಂತ ಹೇಳುತ್ತೆ ಆ ಸ್ಟಡಿ. ರೆಡ್ ಮೀಟ್ ಅಂತ ಹೇಳ್ತೀವಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೃದಯಕ್ಕೆ ತೊಂದರೆ ಕೊಡುತ್ತೆ, ಕೊಲೆಸ್ಟ್ರಾಲ್ ಅಂಶವನ್ನು ಜಾಸ್ತಿ ಮಾಡುತ್ತೆ ಅಂತ ನಿಪುಣ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಹೇಳಿದನಲ್ಲ, ಈಗ ಸ್ಮೋಕಿಂಗ್ ಅನ್ನೋದು ಕಾಮನೆಸ್ಟು ಮಕ್ಕಳಲ್ಲಿ, ಚಿಕ್ಕವರಲ್ಲಿ, ಯುವಕರಲ್ಲಿ. ಸ್ಮೋಕಿಂಗ್ ನಂತರ ಹೈಪರ್ ಟೆನ್ಷನ್ನು ಹಾಗೂ ಡಯಾಬಿಟಿಸ್, ಅದರ ಅರಿವೇನೇ ಇರೋದಿಲ್ಲ 30-35 ವರ್ಷ ದಾಟಿದ ಮೇಲೆ. ಯಾಕಂದರೆ ಅದರಿಂದ ಯಾವುದೇ ಸಿಂಪ್ಟಮ್ಸ್ ಇಲ್ಲದಲ್ಲೇ ಇರೋದ್ರಿಂದ ಬಹಳ ಜನ ಪರೀಕ್ಷೆಗೆ ಒಳಗಾಗೋದಿಲ್ಲ, ಅದ್ರ ಬಗ್ಗೆ ಅರಿವೇನೇ ಇರೋದಿಲ್ಲ. ಅದ ನಂತರ ಒಬೆಸಿಟಿ ಹಾಗೂ ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಈಗ ನಾವೇನು ಅತಿಯಾದ ರೆಡ್ ಮೀಟ್ ಕಂಪೇರ್ ಟು ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಈ ಕೆಂಪು ಮಾಂಸ ಏನು ರೆಡ್ ಮೀಟ್ ಅಂತ ಹೇಳ್ತೀವಿ, ಮಟನ್, ಅದು ಹಾಗೂ ಹೆಚ್ಚು ಕೊಬ್ಬಿನಾಂಶ ಇರತಕ್ಕಂಥ ಆಹಾರ ಪದ್ಧತಿಯಲ್ಲಿ ಆಗುತ್ತೆ. ಅದೊಂದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಕೆಲವು ಅನುವಂಶೀಯತೆ ಇರುತ್ತೆ, ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಸಹ ಇರುತ್ತೆ. ನಾನು ಹೇಳಿದನಲ್ಲ, ಈಗ ಸ್ಮೋಕಿಂಗ್ ಅನ್ನೋದು ಕಾಮನೆಸ್ಟು ಮಕ್ಕಳಲ್ಲಿ, ಚಿಕ್ಕವರಲ್ಲಿ, ಯುವಕರಲ್ಲಿ.